ಸರ್, ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಟ್ಟಿದ್ರು. ಅದೀಗ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. RSS ನ ವೈಯಕ್ತಿಕವಾಗಿ ಬ್ಯಾನ್ ಮಾಡೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲೇ ಹಾಳಾಗ್ತಾ ಇದ್ರು ಅದಕ್ಕೆ ಮುಖ್ಯವಾಗಿ ಕಾರಣ ಬಿಜೆಪಿ ಮತ್ತೆ RSS. ಹೀಗಾಗಿ ಅದನ್ನ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆದ್ಮೇಲೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ RSS ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ಇದ್ರ ಬಗ್ಗೆ ಹೇಳುವಾಗ ಭಾಳ ದಾಖಲೆಗಳು ಸಾಕ್ಷಿಗಳು ಇಟ್ಕೊಂಡು ಹೇಳಿರ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಊರಿಗೆ ಹೋಗಿ ಕೆವಡಿಯಾದಲ್ಲಿ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಾಗ ಸರ್ದಾರ್ ಪಟೇಲ್ರವರ ವಿಚಾರ ಹೇಳುವಾಗ ಇದನ್ನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾವ ಸರ್ದಾರ್ ಪಟೇಲ್ರವರು 1948ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆ ಆದ ನಂತರ ಅದನ್ನು ನಿಷೇಧ ಮಾಡಿದರು. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅವರು ಈ ನಿಷೇಧ ನಾವೇನಾದರೂ ತೆಗಿಬೇಕಾದ್ರೆ ನೀವು ನಿಮ್ಮ ಸಂಘದ ಚಟುವಟಿಕೆಗಳೇನು, ಧ್ಯೇಯ ಉದ್ದೇಶ ಏನು ಅನ್ನೋದನ್ನು ನನಗೆ ನೀವು ಕೊಟ್ಟರೆ, ನಿಮ್ಮ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟರೆ ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಆ ಕಾನ್ಸ್ಟಿಟ್ಯೂಷನ್ ಕೊಟ್ಟಾದಮೇಲೂ ಸಹ ಕೇಂದ್ರ ಸರ್ಕಾರದ ಆಗಿದ್ದಂಥ ಕ್ಯಾಬಿನೆಟ್ ಅದನ್ನು ರಿಜೆಕ್ಟ್ ಮಾಡಿ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಒಂದು ಸಂಘಟನೆ ಕೋಮುವಾದಿ ಸಂಘಟನೆ ದೇಶದಲ್ಲಿ ದ್ವೇಷ ಭಾವನೆಯನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಕೊಂಡು ಅದರ ಫಲಿತಾಂಶ ಮಹಾತ್ಮ ಗಾಂಧಿಯವರ ಕೊಲೆ ಆಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಆ ನಂತರ ಅದು ಎಮರ್ಜೆನ್ಸಿನಲ್ಲಿ ಇರ್ಬೋದು, ಇಂದಿರಾ ಗಾಂಧಿಯವ್ರ ಮನೆಗೆ ಗೆರವು ಮಾಡಬೇಕು ಆಗಲೂ ಸಹ ತದನಂತರ RSSನ ನಿಷೇಧ ಮಾಡಿದರು. ಆ ನಂತರ 91ನಲ್ಲಿ ಬಾಬ್ರಿ ಮಸೀದ್ ಕೆಡದಾಗ ಇವೆಲ್ಲವನ್ನು ಇತಿಹಾಸವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿರ್ತಕ್ಕಂಥದ್ದು ಸತ್ಯಾಂಶ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಈ ಪ್ರಯತ್ನ ಮಾಡಿದ್ರು, ಖರ್ಗೆ ಅವರು ಕೂಡ ಈ ಹಿಂದೆ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಿರಲಿಲ್ಲ. ನ್ಯಾಯಾಲಯ ಮತ್ತೆ ಜನರು ಒಪ್ಕೊಂಡಿರುವಂತಹ ಒಂದು ಸಂಘಟನೆನ ಇವ್ರು ಯಾರು ಬ್ಯಾನ್ ಮಾಡೋಕೆ ಅನ್ನೋ ಥರದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ದೇಶದ ಭದ್ರತೆ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಿರೋ ಸಂಘಟನೆ ಹೇಗೆ ಬ್ಯಾನ್ ಮಾಡ್ತಾರೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಅವರು. ದೇಶದ ಭದ್ರತೆ ಅನ್ನೋದನ್ನ ಇವರು ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ದೇಶದ ಭದ್ರತೆಗೋಸ್ಕರ RSS ಅವರು ಏನು ಯಾವ ರೀತಿಯ ಕಾರ್ಯ ಚಟುವಟಿಕೆಗಳು ಮಾಡಲಿ ಅಂತ ಇದುವರೆಗೂ ಸಹ ಹೇಳಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಹಿಂದಿನ ಇತಿಹಾಸ ತೆಗೆದುಕೊಂಡಾಗ ಪ್ರಯತ್ನ ಮಾಡಿದರು ಅಂತ ಹೇಳಿ ಹೊಸಬಾಳೆ ಅವರು ಹೇಳಿದ್ದಾರೆ. ಯಾಕೆ ಪ್ರಯತ್ನ ಮಾಡಿದರು ಅಂತ ಹೇಳಿದರೆ, ಹಿಂದೆ 1969ನೇ ಇಸ್ವಿನಲ್ಲಿ ಜಸ್ಟಿಸ್ ರಘುಬರ್ ದಯಾಲ್ ಅವರ ಒಂದು ಕಮಿಷನ್ ಮಾಡಿದರು. ಅಂದರೆ ರಾಂಚಿ, ಹಟಿಯಾ, ಜಮ್ಶೆಡ್ಪುರಲ್ಲಿ ಕೋಮು ಗಲಭೆಗಳಾದಾಗ ನಂತರ ಜಸ್ಟಿಸ್ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದರು ಅಹಮದಾಬಾದಲ್ಲಿ ಆದಂಥ ಕೋಮು ಗಲಭೆಗಳಲ್ಲಿ. ಆಮೇಲೆ ಜಸ್ಟಿಸ್ DP ಮಂಡೋನ್ ಅಂತ ಹೇಳಿ ಅದು ಅವರು ಭಿವಾಂಡಿ ಮತ್ತು ಜಲ್ಗಾಂವಲ್ಲಿ ಆದಂಥ ಕೋಮು ಗಲಭೆಗಳಲ್ಲಿ. ಮತ್ತು ಅದು ಬಿಟ್ಟರೆ ಜಸ್ಟಿಸ್ ಜೋಸೆಫ್ ಅವರು ತಳ್ಳಿಚೇರಿನಲ್ಲಾದಾಗ ಎಲ್ಲ ಕಮಿಷನ್ ಎನ್ಕ್ವೈರಿ ಕೂಡ ನೇರವಾಗಿ ಈ ಒಂದು ಕೋಮು ಗಲಭೆಗಳಿಗೆ RSS ಪ್ರತ್ಯಕ್ಷವಾಗಿ ಕಾರಣ ಅಂಥೇಳಿ ಇಂಡೈಟ್ ಮಾಡಿದರು. ಹೊಸಬಾಳೆಯವರು ಯಾವ ಸಮಾಜ, ಯಾವ ಕೋರ್ಟ್ ಒಪ್ಕೊಂಡಿದೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವ್ರದ್ದೆಲ್ಲ ನಾಗ್ಪುರ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಬಂದಿರೋರು, ಅದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಓದಿರ್ತಕ್ಕಂಥವ್ರು ಹೊಸಬಾಳೆಯವರು. ಅವ್ರು ಈ ಹೇಳಿಕೆ ಕೊಡ್ತಾರೆ ಅಂಥೇಳಿ ನಮಗೇನು ಬರಲಿಲ್ಲ. ಅಂದರೆ RSSನಲ್ಲಿ ಒಂದು ಕ್ರಿಯೆ ಇದೆ. ಅಂದರೆ ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಇವತ್ತಿಗೂ ಕೂಡ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂಥೇಳಿ ನಾಥುರಾಮ್ ಗೋಡ್ಸೆನವರು ಅವ್ರು ಘೋಷಣೆ ಮಾಡಿಲ್ಲ. ಇವತ್ತು ಸಹ ಅವರ ಭಾಷೆನಲ್ಲಿ ಹೇಳ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಅವರ ಮರ್ಡರ್ ಆಗಿಲ್ಲ, ಅದು ವಧೆ ಆಗಿದೆ ಅಂಥೇಳಿ. ವಧ ಅಂದರೆ ಆ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸ್ತಾರೆ. ಯಾರನ್ನೂ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ.